ಹೆಂಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲಪ್ಪ. ಸರಿ ಬಿಡಿ, ನನಗಿದಾಗಲ್ಲ, ನಾನು ಹೋಗ್ತೀನಿ. ಅಯ್ಯೋ ಸಾರಿ, ಇದಾ ವಿಷಯ? ಆಯಿತು ಬಿಡು, ಇನ್ಮೇಲೆ ನಾನು ಮೊದಲೇ ಹೇಳ್ತೀನಿ ಆಯಿತಾ? ಈಗ ನಾನು ಸಂಜು ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ಹಾಂ ಸರ್, ಹೇಳಿ ಸರ್. ನೋಡು ಸಂಜು, ಅಂಜಲಿಗೆ ಹುಚ್ಚು ಜಾಸ್ತಿ ಆಗಿದೆ. ಹಾಂ, ಮತ್ತು ಹುಚ್ಚಾಸ್ಪತ್ರೆಗೆ ಸೇರಿಸಿ ಸರ್. ನಂಗೆ ಹುಚ್ಚರು ಮಧ್ಯೆ ಇರೋಕ್ಕೆ ಭಯ ಸರ್. ಅವಳು ಬೇರೆ ನನ್ನ ತಿನ್ನಂಗೆ ನೋಡ್ತಾಳೆ ಸರ್. ಮೈ ಮೇಲೆ ಬೀಳ್ತಾಳೆ ಸರ್. ಅವಳಿಗೆ ಮದುವೆ ಆಗಿಲ್ಲ ಅಂದರೆ ಹುಚ್ಚು ಬಿಡಲ್ಲ. ಅವಳಿಗೆ ಮದುವೆ ಆಗಲಿಲ್ಲ ಅಂದರೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡಲಿಲ್ಲ ಅಂದರೆ ಮದುವೆನೇ ಆಗಲ್ಲ. ಸರಿ ಹೋಯ್ತು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್. ಏನು? ಈ ಹುಚ್ಚಿನ ಮ್ಯಾಟ್ರನ್ನ ಮುಚ್ಚಿಟ್ಬಿಟ್ಟು ಯಾರಿಗಾದ್ರೂ ಮದುವೆ ಮಾಡಿಕೊಟ್ಬಿಡಿ. ಅಯ್ಯೋ, ಅವಳಿಗೆ ನಿನ್ನ ಹುಚ್ಚು ಹಿಡ್ದಿದೆ. ಏನಾ ನನ್ನ ಮೇಲೆ ಹುಚ್ಚ? ಹೌದು, ನಿನ್ನೆ ಅವಳ ಗಂಡ ಅಂತ ಅನ್ಕೊಂಡು ಹಠಕ್ಕೆ ಬಿದ್ದಿದ್ದಾಳೆ. ಅಯ್ಯೋ ಹೋಗಿ ಸರ್, ಮದುವೆ ಆಗೋ ಬ್ರಾಹ್ಮಣ ಅಂದರೆ ನೀನೇ ನನ್ನ ಗಂಡ ಅನ್ನಂತೆ. ಹಂಗಾಯ್ತು ನನ್ನ ಕತೆ. ಅಲ್ಲ ಸರ್, ಪುಕ್ಸಟ್ಟೆ ಅಡ್ವೈಸ್ ಕೊಟ್ರೆ ನನ್ನೇ ತಗ್ಲಾಗ್ತಿದ್ದೀರಲ್ರಿ. ಅದು ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೊ. ಆ ಲಾಯರ್ ಕೂಡ ಬರ್ತಿದ್ದಾನೆ, ನಿನ್ನ ಜೊತೆ ಮದುವೆ ಆಗಲೇಬೇಕು. ಇದೇನು ನಿಜವಾದ ಮದುವೆ ಅಲ್ಲ ಮಾರಾಯ, ನಾಟಕದ ಮದುವೆ ಅಷ್ಟೇ. ಸಾರ್ ಇದೊಂದು ವಿಷಯದಲ್ಲಿ ನನ್ನನ್ನು ಬಿಟ್ಬಿಡಿ ಸರ್. ನನಗೂ ಹುಡುಗಿರ್ಗೂ ದೂರ ಸರ್. ಮದುವೆ ಅಂದ್ರೆ ಏನು ತಮಾಷೆನಾ ಸರ್? ಒಂದ್ಸಲ ತಾಳಿ ಕಟ್ಟಿದ್ರೆ ಮುಗೀತು ನಮ್ಮ ಶಾಸ್ತ್ರದಲ್ಲಿ ಸರ್. ಆಮೇಲೆ ನಮ್ಮಮ್ಮ ಪರ್ಕೆ ತಗೊಂಡ್ಬರ್ತಾಳೆ ಸರ್. ಆಗಲ್ಲ ಸರ್, ನನ್ನ ಕೈಲಿ ಇದಾಗಲ್ಲ ಸರ್. ಅಲ್ಲೋ ಪುಣ್ಯಾತ್ಮ, ನನ್ನ ಮಾತು ಕೇಳೋ. ನೀನು ತಾಳಿ ಕಟ್ಟಿದ್ರೆ ಅಲ್ವಾ ಮದುವೆ, ನೀನು ತಾಳಿ ಕಟ್ಟಲೇಬೇಡ. ತಾಳಿ ಕಟ್ಟೋದೇ ಬೇಡವಾ? ಮತ್ತು ಅದು ಹೇಗೆ ಮದುವೆ ಆಗತ್ತೆ ಸರ್? ಸುಮ್ಮನೆ ತಾಳಿ ಹಿಂದೆ ತಗೋ. ನಮ್ಮ ಕಡೆಯವರಲ್ಲಿ ನಿಂತಿರ್ತಾರೆ, ಅವರೇ ಕಟ್ಬಿಡ್ತಾರೆ. ಅವಾಗ ಮದುವೆ ಆಗೋದೇ ಇಲ್ವಲ್ಲ. ಆದರೂ ಇದಕ್ಕೆಲ್ಲ ನನ್ನ ಮನಸ್ಸು ಒಪ್ಪಲ್ಲ ಸರ್. ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಸರ್, ಆಗಲ್ಲ. ನಿನ್ನೇನು ಮದುವೆ ಆಗಿ ಸಂಸಾರ ಮಾಡು ಅಂತ ಕೇಳ್ತಾ ಇಲ್ಲ ಕಣಯ್ಯ. ಜಸ್ಟ್ ಆ ಲಾಯರ್ ಬಂದು ನೀನೇ ಆದಿತ್ಯ ಅಂತ ಒಪ್ಕೊಂಡು ಆಸ್ತಿನೆಲ್ಲ ಕಾನೂನು ಪ್ರಕಾರ ಹಸ್ತಾಂತರ ಮಾಡೋ ತನಕ ಮಾತ್ರ ಅಷ್ಟೇ. ಅಯ್ಯಪ್ಪ ಸರ್, ನನಗೆ ಮದುವೆ ಅಂದರೆ ಕೈ ಕಾಲೆಲ್ಲ ಪದ್ರಗುಡತ್ತೆ ಸರ್. ಇದ್ರ ಸಾಹಸನೇ ಬೇಡ ಸರ್. ಆಮೇಲೆ ಕೊನೆಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ. ಸಂಜು, ನಿನ್ನ ಡೀಲ್ ಎಷ್ಟು ಲಕ್ಷ ಹೇಳು? 10 ಲಕ್ಷ. 10ಕ್ಕೆ 10 ಸೇರಿಸಿದ್ರೆ 20. ಇನ್ನೂ 10 ಲಕ್ಷ ಸೇರಿಸಿ 20 ಲಕ್ಷ ಕೊಡ್ತೀನಿ. ಆಯ್ತಾ? ಸಮಾಧಾನನಾ? ನಿನ್ನ ತಂಗಿ ಮದುವೆ ಮಾಡೋದಲ್ಲದೆ ಫಾರಿನ್ಗೆ ಹನಿಮೂನ್ಗೂ ಕಳಿಸ್ಬೋದು. ಅವಳ ಜೀವನ ಚೆನ್ನಾಗಿ ಮಾಡ್ಬೋದು. ಏನಂತೀಯ? ಸರ್, ನೀವು ಕೊಡೋ 10 ಲಕ್ಷನ ಹಂಗೆ ವಾಪಸ್ ಕೊಟ್ಬಿಡ್ತೀನಿ ಸರ್. ನನಗೆ ಬಿಟ್ಬಿಡಿ ಸರ್. ನನ್ನ ಕೈಯಲ್ಲಿ ಡೀಲ್ ಮಾತ್ರ ಆಗಲ್ಲ ಸರ್. ಬಿಟ್ಬಿಡಿ ಪ್ಲೀಸ್. ನನಗೂ ಒಬ್ಳು ತಂಗಿ ಇದ್ದಾಳೆ. ಈ ಹುಡುಗಿ ಚೈಲ್ಡ್ ಥರ ಆಡ್ತಾಳೆ. ನಾನು ಹಾಗೆ ಆಡೋಕ್ಕಾಗತ್ತಾ? ನನ್ನ ಚರಿತ್ರೆಯಲ್ಲೇ ಹುಡುಗಿರಿಂದ ಬಿದ್ದಿರೋ ಎಕ್ಸಾಂಪಲ್ಲೇ ಇಲ್ಲ. ಈ ಹುಡುಗಿ ಜಾಗದಲ್ಲಿ ವಸುಂಧರ ಇದ್ದಿದ್ರೆ. ಅಯ್ಯಪ್ಪ, ಬೇಡಪ್ಪ ಸಂಜು, ನೀನು ಆಂಜನೇಯನ ಭಕ್ತ. ಯಾವ ಹುಡುಗಿರು ಬೇಡ. ಅಲ್ಲ, ಅವ್ರ ಅಪ್ಪ ಅಮ್ಮ ಮೆಂಟ್ಲು ಥರ ನನಗೆ ಕಟ್ಟಕ್ಕೆ ಹೊರಟಿದಾರಲ್ಲ ಅವ್ರ ಮಗಳನ್ನ. ಬುದ್ಧಿ ಬೇಡವಾ? ನೀವು ಲಕ್ಷ ಅಲ್ಲ ರೀ, ಕೋಟಿ ಕೊಟ್ಟರು ನಾನು ತಾಳಿ ಕಟ್ಟಲ್ಲ. ನಿಮ್ಮ 10 ಲಕ್ಷನ ನೀವೇ ಇಟ್ಕೊಳ್ಳಿ, ನಾನು ಹೋಗ್ತಿದ್ದೀನಿ. ಇನ್ಯಾವತ್ತೂ ಈ ಕಡೆ ತಲೆ ಹಾಕೋ ಮಲಗಲ್ಲ. ಯಪ್ಪ,
ಆದಿತ್ಯ, ನೀನು ನೀನೇ, ನಾನು ನಾನೇ. ಈ ದುಡ್ಡಿನ ಆಸೆಗೆ ನನ್ನ ಫ್ಯಾಮಿಲಿ ಫೋಟೋನೂ ಆಗಲ್ಲ, ನಿನ್ನ ಥರ ಡೆಡ್ ಬಾಡಿಗೆ ಹಾರ ಹಾಕಿರೋ ಫೋಟೋನೂ ಆಗಲ್ಲ. ಗುಡ್ ಬೈ. ಯಾರದು? ಯಾರೋ? ನಮ್ ಸಂಜು ಅಲ್ವಾ? ಡ್ಯಾಡ್, ಸಂಜುನೇ? ಅಣ್ಣಯ್ಯ, ಅವನ್ನ ತಡಿ ಅಣ್ಣಯ್ಯ. ನಿಂತ್ಕೊಳ್ಳೋ. ಏನು ಸಮಥಿಂಗ್ ಇಸ್ ರಾಂಗ್ ಅನ್ಸುತ್ತೆ. ಯಶೋದ, 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 ಏಯ್, ಕೂಗ್ತಾ ಇದ್ದೀನಿ ಕೇಳಿಸಲ್ವಾ? ಏನಿನ್ ನಿನ್ ಕತೆ? ಎಲ್ಲಿ ವಸುಂಧರ? ನಾನು ಈ ಸ್ಥಿತಿಲಿದ್ದೀನಿ, ನೀನು ಅವಳೆಲ್ಲಿ ಅಂತ ಕೇಳ್ತೀಯಾ? ಹೇಳ್ ಸಾಯಿ. ಹೇಳು, ಎಲ್ಲಿ ವಸುಂಧರ? ಅರ್ಧ ಜೀವ ತರ ಆಗಿದ್ಯಾ, ಪೂರ್ತಿ ಸಾಯಿಸ್ಬಿಡ್ತೀನಿ. ಎಲ್ಲರೂ ಸಾಯಿಸೋರೆ ಆಗೋದ್ರು, ಅವಳು ಹೊಡಿತಾಳೆ, ನೀನು ಹೊಡಿತೀಯ. ಆ ವಿಶ್ವಜಿತ್ತು ಹೊಡಿಲಿ, ಎಲ್ಲರನ್ನ ಸಾಯಿಸ್ರಿ. ಏನ್ ನಾಟಕ ಆಡ್ತಿದ್ಯಾ? ಹೇಗ್ ತಪ್ಪಿಸ್ಕೊಂಡ್ಲು ಅವಳು? ಹೇಳು. ಅದನ್ನ ನಾನು ನಿನ್ನೆ ಕೇಳಬೇಕು. ಕಟ್ಟಿರೋ ಹಗ್ಗನ ಬಿಚ್ಕೊಂಡು ಅದು ಹೆಂಗ್ ಹೋದ್ಲು ಅಂತಾನೆ ಗೊತ್ತಾಗಿಲ್ಲ. ನನ್ನ ಒಡೆದು ಬಡ್ದು ಕೆನ್ನೆಗೆ ಬಾರಿಸಿ ನನ್ನ ತಳ್ಬಿಟ್ಟು ಓಡೋಗ್ಬಿಟ್ಲು. ಎಪ್ಸಕ್ಕೇನೆ ಆಗಿತ್ತು ನಿನ್ಗೆ? ಬಾಯಲ್ಲೇನ್ ಬಂದಿಟ್ಕೊಂಡಿದ್ದ? ಎಲ್ಲಿಗೋದ್ಲು, ಹೇಗೋದ್ಲು ಹೇಳು. ಒದೆ ತಿಂದು ನಾನು ಚೇತರಿಸ್ಕೊಳ್ಳೋಷ್ಟೊತ್ತಿಗೆ ಅವಳು ಗಾಳಿ ಥರ ಮಾಯ ಆಗ್ಬಿಟ್ಲು. ಬಾಗಿಲು ದಾಟಿದ್ವು ಅಂತ ಮಾತ್ರ ನೋಡಿದೆ, ಆದ್ರೆ ಯಾವ ಕಡೆಗೆ ಹೋದ್ಲು ಅಂತಾನೆ ಗೊತ್ತಾಗಿಲ್ಲ. ಅವಳು ತುಳಿತಿದ್ಲಂತೆ, ಇವಳು ತುಳಿಸ್ಕೊಂತಿದ್ಲಂತೆ, ಯಾವ ಕಡೆಗೆ ಹೋದ್ಲು ಅಂತ ಗೊತ್ತಿಲ್ವಂತೆ. ಇವಾಗ ನಾನು ನಿನ್ನ ಹಾಕೊಂಡು ತುಳಿತೀನಿ ಅಷ್ಟೇ. ಅವಳು ನೇಳು ಆ ಕಡೆ ಪಾಸ್ ಆದಂಗಾಯ್ತು, ಅವಳು ಆ ಕಡೆನೇ ಹೋಗಿರ್ಬೋದು. ಏನಾದ್ರೂ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಇಬ್ರು ಸಮಾಧಿನೂ ಒಟ್ಟಿಗೆ ಕಟ್ಬಿಡ್ತೀನಿ. ಅಯ್ಯೋ, ನನ್ನ ಸಾಯಿಸುವಂತೆ ಮೊದಲು ಹೋಗಿ ಅವಳನ್ನ ಕರ್ಕೊಂಡ್ ಬಾ. ನಾನು ಸೇರ್ ತೀರ್ಸ್ಕೋಬೇಕು. ಹೋಗು, ಕರ್ಕೊಂಡ್ ಬಾ. ಹರಿಮರ್ಕಟಾಯ